ಯಮ ಬಂದಂಗೆ ಬರ್ತಾವ ನಾನು ಲಾರಿ ಹೋಗಿದ್ದ ಕೆಲಸ ಮಾತ್ರ ಒಂದೂ ಆಗಿಲ್ಲ. ಏನು ಬರೀ 5,000 ರೂಪಾಯಿ ಸ್ಟಾಕ್ ತಂದಿದ್ದೀನಿ, ಲೆಕ್ಕ ಹಾಕೊಳ್ಳಿ. 40,000 ರೂಪಾಯಿವರೆಗೂ ತರೋಣ ಅಂತ ಹೋದವನು ಎಲ್ಲಿ ಸ್ಟಾಕ್ ಹೋಯ್ತೀನಿ ಅಂದ್ಬಿಟ್ಟು ಬರೀ ಇಷ್ಟೇ ಹೊತ್ಕೊಂಡ್ಬಂದು. ಮೊದಲು ಸ್ಟಾಕು ಅಂತ ಅಂದರೆ ಇಷ್ಟಿಷ್ಟು ಬರ್ತಿದ್ದೋ ನಮ್ಮ ಮನೆಗೆ, ಇವಾಗ ಇಷ್ಟಿಷ್ಟು ಬಂದಿದ್ದು. ಅವಳೆ ಮನೆಗೆ ಆಷಾಢ ಆಫರ್ ಅಂತ ಜಸ್ಟ್ 550ಗೆ ಕೊಡ್ತಾ ಇದ್ದೀನಿ. ಅವಳೆ ಮೂಗು ಪರ್ಚ್ಕೊಂಡ್ಬಿಟ್ಟವಳೆ. ಏಯ್ ಬರೋಯ್ತಿದೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್. ನಿನ್ನೆ ಲಾಗಲ್ಲಿ ಹೇಳಿದ್ದೆ ನಾನು ಬೆಂಗಳೂರಿಗೆ ಹೋಗ್ಬೇಕು, ಚಿಕ್ಕಪೇಟೆಗೆ ಹೋಗ್ಬೇಕು ಅಂತ. ಹೋಗ್ತಾ ಇದ್ದೀನಿ ಗೈಸ್. ಈಗ ಹೋಗ್ತಾನೆ ಲಾಗಲ್ಲಿ ಮಾತಾಡೋಣ ಗೈಸ್. ಲೆಟ್ಸ್ ಮೂವ್ ಇಟ್. ಫ್ರಂಟ್ ಗೇರ್ ಹಾಕಿ ಸ್ವಲ್ಪ ಮೂವ್ ಮಾಡಿ ಗಾಡಿ ರಿವರ್ಸ್ ಹಾಕೊಂಡು ಹೋಗೋದು ಗೈಸ್. ನೋಡಿ ನನ್ನ ಗಾಡಿ 360 ಹೆಂಗೆ ವರ್ಕ್ ಆಗುತ್ತೆ. ರೋಡು ಗೈಸ್ ಹೊಡೆಯುತ್ತೆ. ಗೈಸ್ ಇಲ್ಲೇ 9:30, ಇನ್ನೂ ಅರ್ಧ ಗಂಟೆ ಬೇಕು ಅಲ್ಲಿ ಹೋಗೋಕ್ಕೆ. ಫುಲ್ ಟ್ರಾಫಿಕ್ ಜಾಮು. ಇಷ್ಟೊತ್ತಿಗೆ ಹೋಗಿ ಆಗಲೇ ನಾವು ಇರಬೇಕಾಗಿತ್ತಲ್ಲಿ. ನನ್ನ ಮಕ್ಕಳಪ್ಪ ಹೋಗ್ಬೇಕು ಅಂತ ಹೋಗ್ತಾರೋ ಏನು ಕತೆನೋ ಒಂದೂ ಗೊತ್ತಿಲ್ಲ. ಹೋಗಪ್ಪ ತೆಗಿ. ಈ ಬೆಂಗಳೂರಲ್ಲಿ ಗಾಡಿ ಓಡಿಸೋದು ತುಂಬ ಕಷ್ಟ ಗೈಸ್. ಸಡನ್ನಾಗಿ ನುಗ್ತಾರೆ ಗೈಸ್. ಫೈನಲಿ ಚಿಕ್ಕಪೇಟೆ ಬಂದಿದ್ದೀನಿ. ಈಗ ಬಟ್ಟೆ ಶಾಪ್ ಹತ್ರ ಹೋಗಿ ಈ ಬಟ್ಟೆಗಳು ತೊಗೊಂಡು ಈ ಬಟ್ಟೆ ಒಂದು ಸ್ವಲ್ಪ ರಿಟರ್ನ್ ಮಾಡಬೇಕು. ಇದನ್ನ ರಿಟರ್ನ್ ಮಾಡಿ ಬರಬೇಕು ಗೈಸ್. ನೋಡೋಣ ಇವತ್ತು ಕಲೆಕ್ಷನ್ ಚೆನ್ನಾಗಿರೋದು ಸಿಗುತ್ತೆ ಒಂದು ಗೊತ್ತಿಲ್ಲ. ನೋಡೋಣ, ವೆಯ್ಟ್ ಆ್ಯಂಡ್ ಸಿ. ಒಂದು ಗೊತ್ತಾಗುತ್ತೆ. ಕಲೆಕ್ಷನ್ಸ್ ಸಿಗುತ್ತೆ ಅಂದ್ಕೊತೀನಿ. ಯೂನಿಕ್ ಕಲೆಕ್ಷನ್ಸೇ ಹಾಕಬೇಕು ಸ್ವಲ್ಪ. ಸೊ ಅದಕ್ಕೋಸ್ಕರ 2 hours later. ಸ್ನೇಹಿತರೆ ನೋಡ್ಬೋದು, ಇವರು ಹೆಂಗೋ ಅಲ್ಲಿ ಊಟ ಕೊಡಿಸಿದ್ರು, ಅನ್ಲಿಮಿಟೆಡು ಊಟ ಕೊಡಿಸ್ಬಿಟ್ಟು ನಾನೇ ಗಾಡಿ ಹೊಡಿತೀನಿ ಅಂತ ಹೊಡಿತಾವ್ರೆ. ಟ್ರಾಫಿಕ್ ಹಾಕೊಂಡು ತಗ್ಲಾಕೊಂಡು ಪೆಡ್ತಾದೆ. ಟ್ರಾಫಿಕ್ಕು ಪೆಡ್ತಾದೆ ಹಾಕೊಂಡು ಅಣ್ಣಂಗೆ ಪುಟ್ರಂಗಣ ಹಿಡಿತಾ ಸರಿಯಾಗಿ ಹಿಡ್ದಿದ್ದಿ ಕನ್ನಡ ಅಂದಂಗೆ. ನಾನು ಅವನು ಯೂ ಟರ್ನ್ ಮಾಡ್ಕೊಂಡ್ ಬರ್ತಾನೆ. ಮತ್ತೆ ಅಲ್ಲಿ ಜಾಮ್ ಆಗಿತ್ತು, ಅದು ಬಿಡಲ್ರು. ಅಂದ್ರೆ ಇರ್ತಾರಲ್ಲಪ್ಪ ನಮ್ಮಂತವ್ರು, ನಮ್ ದೇಶ ಕಂಟ್ರಿ ಮಾಡ್ದೆ ಹೋದವರು ನೋಡ್ಬೋಯ್ತವ್ರು ವಾಪಸ್. ಅವಾಗ ಒಬ್ರು ಪೊಲೀಸು ಸೈರನ್ ಹಾಕೊಂಡು ಝೀ ಅಂತ ಹೋಗ್ಬಿಟ್ರು. ನಾನು ನೋಡ್ಕೊಂಡು ಅವನು ಬಂದು ತಗ್ಲಾಕಂಡೆ ಲೆಫ್ಟ್ಗೆ ಹೋಗ್ಬೇಕಿತ್ತು ಬ್ರೋ. ನನ್ಗೇನಣ್ಣ ಗೊತ್ತು, ನೀನ್ ತಾನೇ ಬಂದವನು. ಒಟ್ಟಲ್ಲಿ ಬೇಡ ಬ್ರೋ, ನಾನು ಕಾರ್ ಓಡಿಸ್ತೀನಿ ಅಂದೆ. ಕೇಳಲಿಲ್ಲ. ನಾನೇ ಓಡಿಸ್ತೀನಿ ಅಂದ್ರೆ ಕೊಡ್ಲಿಕ್ಕೆ ಆರಾಮಾಗಿ ಓಡಿಸಿ. ನಾನು ಅರ್ಥ ಮಾಡ್ಕೊಂಡೆ, ಮುಂದೆ ಜಾಮ್ ಆಗಿರ್ತದೆ, ಬೇರೆ ಸ್ವಲ್ಪ ಇಲ್ಲ ಆಪರೇಷನ್ ಆಗೈತೆ, ಕ್ಲಚ್ ಹೊಡೆದು ನೋವು ಜಾಸ್ತಿ ಆಗೋಯ್ತದೆ. ಪಾಪ ಇಂತಿ ಬೇರೆ ಮಗು ನೋಡ್ಕೋಬೇಕು, ಒಂದು ಕಾಲು ತಕ್ಕಾಗಲ್ಲ. ಸೊ ಅದರಿಂದ ನಾನೇ ಓಡಿಸ್ಬಿಡುವ ಅಂತ ಹೋಯ್ತು. ನಾನು ನೋಡಿ ನಾನೇನೇ ಮಾಡಿದ್ರು ಅದ್ರಲ್ಲಿ ಒಂದು ಉಪಯೋಗ ಇರ್ತದೆ. ಸರಿ ಅದೆಲ್ಲ ಕರೆಕ್ಟ್. ನಾನೇನೋ ಬೆಂಗಳೂರಿಗೆ ಬಂದಿದ್ದೆ, ನೀವೇನಾಗ ಬಂದಿದ್ರೆ ಬೆಂಗಳೂರಿಗೆ? ನಾವು RTO ಕೆಲ್ಸಕ್ಕೋಸ್ಕರ ಬಂದಿದ್ವಿ. RTO ಕೆಲಸ ಮುಗಿಸಿದ್ವಿ. ಪೇಪರ್ ಎಲ್ಲ ಐತೆ ನೋಡು, ತೋರ್ಸು. ಅಲ್ಲೈತೆ. ಅದ್ರಲ್ಲಿ ಬೇರೆ ಮನೆಗೆ ಬೇರೆ ಅನ್ಲಿಮಿಟೆಡ್ ತಗೊಂಡವ್ರೆ ನೋಡಿ ಅಲ್ಲಿ. ಅಷ್ಟೊಂದು ಜೋರಾಗಿ ಕೊಡ್ಬೇಕಾರೆ ಯಾಕೆ ತಗೊಂಡು? ನಾವು ಕಗ್ಲಿಪುರ ದಾಟಷ್ಟೊತ್ತಿನ 1 hour ಬೇಕಾಗುತ್ತಾ? ನಿಮ್ಮ ಪರಿಸ್ಥಿತಿ ನನಗೆ ಅರ್ಥ ಆಗ್ತೈತಿ. ಏನಿಲ್ಲ ಎಣವರನಿಗೆ ಹಿಂದಾದ್ರೇನು ಮುಂದಾದ್ರೇನು. ಡ್ರೈವರಮ್ಮ ಡ್ರೈವರು ಡ್ರೈವರು ಬೇಡ ಅಂತ ಕೇಳ್ದೆ ಹೋದ್ರು. ಎಲ್ಲೊಬ್ಬ ಡ್ರೈವರ್ ಬೇಡ ನಾನಿದ್ದೀನಿ ನೋಡಿ ಗೈಸ್, ಎಷ್ಟು ಹತ್ರದಲ್ಲಿ ಸರ್ ನೋಡ್ರಿ. ಹಂಗ್ ಓಡಿಸ್ಲಿಲ್ಲ. ಯಾಕೆ ನಿನ್ನೆ ತಾನೇ ಇನ್ಸೂರೆನ್ಸ್ ಮಾಡಿಸಿದ್ದೀನಿ ಅಂತನಾ? ಕ್ಲೈಮ್ ಮಾಡುವ ಆಗುತ್ತಾ ಆಗಲ್ಲ ಚೆಕ್ ಮಾಡುವಪ್ಪ. ಇಂಥವ್ರು ಇರ್ತಾರ ಜನ. ಬ್ರೋ ನಾನು ಏನು ಹೇಳ್ತಿದ್ದೀನಿ ಅಂದ್ರೆ, ನಿಮಗೆ ಒರಿಜಿನಲ್ ಇನ್ಸೂರೆನ್ಸಾ ಬೇಗ ಕ್ಲೈಮ್ ಮಾಡ್ತಾರ, ಚೆಕ್ ಮಾಡ್ಕೊಳ್ವಾ? ಆಯ್ತು ಮಾಡುವ. ಆದ್ರೂ ಬಾಡ್ತಿನ್ನಕ್ಕೆ ನಮ್ಮ ಜನಗಳು ಎಷ್ಟು ಹಾತುರದಿಂದ ಹೋಗ್ತಾವ್ರ ನೋಡ್ರಿ. ಟ್ರಾಫಿಕ್ ಮಾಡ್ತಾವ್ರೆ. ಎಷ್ಟು ವರ್ಷದಿಂದ ಇರ್ಬೇಕಿದು? ಮೋಸ್ಟ್ಲಿ ಇದೆ ಮೊದಲನೇ ಸಲ ಇರ್ಬೋದು ಇಲ್ಲಿ ಜಾತ್ರೆ ನಡೆದಿದೆ ಅಂದ್ರೆ, ಹಬ್ಬ ಮಾಡ್ತಾ ಇರೋ. ಅದೇ ಸುಮಾರು ವರ್ಷಗಳಾದ್ಮೇಲೆ ಮಾಡ್ತಾ ಇರ್ಬೇಕಿದು. ನನ್ಗನ್ಸೋ ಪ್ರಕಾರ ಹಂಗೆ. ಮತ್ತೆ ಆ ಊರಲ್ಲಿ ರೋಡ್ಗಳಿಲ್ಲ ಬ್ರೋ, ಗುಡ್ಡೆ ಮೇಲೆ ಕಟ್ಟಿರೋದ್ರಿಂದ ಆಲ್ಮೋಸ್ಟ್ ರೋಡಲ್ಲಿ ಪಾರ್ಕ್ ಮಾಡ್ಬಿಟ್ಟಿರ್ತಾರೆ ಅಂತ ನನ್ನ ಅನಿಸಿಕೆ. ನೋಡೋಣ ವೇಟ್ ಅಂಡ್ ವಾಚ್ ಏನಿದೆ ಅಂತ. ಇಷ್ಟು ದಿನ ಈ ರೋಡಲ್ಲಿ ಓಡಾಡ್ತೀವಿ, ಒಬ್ರಾರ ಊರ ಹಬ್ಬ ಕರೆಯೋದು ಬೇಡ ಈ ಊರಲ್ಲಿ. ನನ್ನ ಏನು ಅಷ್ಟೊಂದು ಜನ ಫಾಲೋವರ್ಸ್ ಇಟ್ಕೊಂಡಿದ್ರೆ, ಒಬ್ರಾರ ಅಣ್ಣ ಬಾರಣ ಒಂಚೂರು ಉಣ್ಕೊ ಹೋಗ್ವೆ ಅಂತ ಕರಿಬೇಕಾಗಿತ್ತು ಅವರು. ಹಲೋ ಊಟ ಮಾಡ್ಕೋವಿ ಅಂತ ಚೆನ್ನಾಗಿರಲ್ಲ ಅದು. ಆಯ್ತು ಊಟಕ್ಕೆ ಬನ್ನಿ ಅಣ್ಣ ಅಂತ ಕರಿಬೇಕಾಯ್ತು ಅವರು.
ನಮ್ಮ ಹಳ್ಳಿ ಕಡೆ ಉಣ್ಕೊಂಡು ಹೋಗಿ ಅಂದ್ರೆ ಊಟನ, ಸಿಟಿ ಕಡೆ ಈ ಮಾತು ಕೇಳ್ಬಿಡ್ರ ಉಣ್ಕೊಂಡು ಹೋಗಿ ಅಂದ್ರೆ ಮುಗೀತು ಅಷ್ಟೇ, ಕಟ್ ಮಾಡ್ಬಿಡ್ತಾರಲ್ಲಿ. ನೋಡಿ ನೋಡಿ ಇಲ್ಲೇ ನಿಲ್ಸೋರಲ್ಲ, ರೋಡಲ್ಲೇ ನಿಲ್ಸ್ಬಿಟ್ಟವ್ರ ನೋಡಿ. ಅಲ್ಲೆಲ್ಲ ಸೈಡಲ್ಲಿ ಹಾಕವ್ರೆ, ಇನ್ನು ಅಲ್ಲಿ ಹೆಂಗ್ ಹಾಕಿದಾರೋ. ಹೌದು, ಇಲ್ಲಿಂದ ಆಪೋಸಿಟ್ ಹೊಡೆದ್ಬಿಡ್ಲೆ ಗುರು. ಬೇಡ ಬಾಬ್ರು, ಹೋದ್ರೆ ಒಂದು ಬೋಗ್ಲಮ್ಮ ಬೇಡ, ಅದು ನಮ್ಗೆ ಹೋದ್ರೆ ಓಕೆ, ಫ್ಯಾಮಿಲಿಗೆಲ್ಲ ಬೈತಾರಲ್ಲ ಅದೆಲ್ಲ ಯಾಕೆ. ಸ್ನೇಹಿತರೆ ದಯವಿಟ್ಟು ಈ ಥರ ಆದಂಥ ಟೈಮಲ್ಲಿ ಯಾರು ಆ ಕೆಲಸ ಮಾಡಕ್ಕೆ ಹೋಗ್ಬಿಡಿ. ಸುಮ್ಮನೆ ನಾವು ತಮಾಷೆಗೆ ಹೇಳಿದ್ದು, ಪೇಷನ್ಸ್ ಇಂದ ಹೋಗಿ ಅಷ್ಟೇ. ತಾಳ್ಮೆಯಿಂದ ಹೋದ್ರೆ ತಾಳ್ಮೆ ಇದ್ದವನು ಎಲ್ಲಿ ಬೇಕಾದ್ರೂ ಜಯಿಸ್ಕೊಬರ್ತಾನೆ. ಹೌದು, ಕೋಪದಲ್ಲಿ ಹೋದವನು ಎಲ್ಲೂ ಜಯಿಸಲ್ಲ, ಅಲ್ಲೇ ಆದ್ರೂ ಏನು ಹೇಳಿ, ಯಶ್ ಅವ್ರು ಇವತ್ತು ಅದೃಷ್ಟ ಮಾಡಿದ್ರು. ಅನ್ಲಿಮಿಟೆಡ್ ಬಿರಿಯಾನಿ ಕೊಡಿಸಿದ್ರು. ಅಂದ್ರೆ ಇವ್ರ ಹತ್ರ ಸೇರಿ ಅದೃಷ್ಟ ಮಾಡಿದೆ, ನಾನು ಹೋಗಿದ್ ಕೆಲಸ ಮಾತ್ರ ಒಂದೂ ಆಗಿಲ್ಲ. ಏನು ಮಾಡೋಕ್ಕಾಗಲ್ಲ, ಎಲ್ಲ ದಿನ ಒಂದೇ ತನ. ಇವತ್ತು ಬಿರಿಯಾನಿ ತಿನ್ನಂಗೆ ಆಗಲ್ಲ, ಎಲ್ಲ ದಿನ ಅಲ್ಲ, ಸ್ವಲ್ಪ ನಡಿಬೇಕಲ್ಲ, ನಮಗೂ ಹೊಟ್ಟೆಪಾಡು ನಡಿಬೇಕಲ್ಲ. ಹೊಟ್ಟೆಪಾಡು ನಡಿಬೇಕು ಅಂದ್ರೆ ನೀನು ಎಷ್ಟು ಗಂಟೆಗೆ ಎದ್ದು ಹೋಗ್ತೀನಿ ಅಂದೆ? ನೆನೆ ಎಷ್ಟು ಗಂಟೆಗೆಲ್ಲ ಅಲ್ಲಿ ತೆಗಿಯೋದು 9 ಗಂಟೆಗೆ. ನೀನು ಎಷ್ಟು ಗಂಟೆಗೆ ಹೋಗ್ತೀನಿ ಅಂದೆ? ಏನು ನಾನು ಹೋಗೋಷ್ಟಕ್ಕೆ 9, ಇನ್ನು ಅರ್ಧ ಗಂಟೆ ಹೆಚ್ಚು ಕಡಿಮೆ ಆಗಿತ್ತು. ಎಷ್ಟು ಜನ ಬಂದಿದ್ರು? 20 ಜನ ಇದ್ರು. ಮತ್ತೆ ಅಷ್ಟಲ್ಲೆಲ್ಲ ಗೋರ್ಕೊಂಡ್ಬಿಟ್ಟಿದ್ರು. ಅದಿನ ತಪ್ಪು ಅವ್ರದಲ್ಲ. ಆಮೇಲೆ ಅರ್ಧಕ್ಕರ್ಧ ಸ್ಟಾಕು ಇರಲಿಲ್ಲ, ಕರೆಕ್ಟಾಗಿರೋ ಸ್ಟಾಕ್. ಏನು ಇರೋ ಸ್ಟಾಕ್ನ ಅರ್ಧಕ್ಕರ್ಧ ಗೋರ್ಕೊಂಡ್ಬಿಟ್ಟಿದ್ರು ತಾನೆ ನೀವು ಹೋಗೋಷ್ಟು. ರೆಗ್ಯುಲರ್ ಆಗಿ ಬರೋ ಸ್ಟಾಕ್ ಇಲ್ಲ ಅಲ್ಲಿ, ಯಾವುದೋ ಒಂದು ಇರ್ತಾವಲ್ಲ ನಾರ್ಮಲ್ ಸ್ಟಾಕ್ಗಳು, ಅದನ್ನೇ ತುಂಬಿಸ್ಬಿಟ್ಟವ್ರೆ. ಅವನು ಹಿಂಗೋಯ್ತಾನೆ ಕೊಯ್ ಅಂತ, ಅದನ್ನೇ ತುಂಬಿಸ್ಬಿಟ್ಟವ್ರೆ ಗೈಸ್. ಬರೀ 5,000 ರೂಪಾಯಿ ಸ್ಟಾಕ್ ತಂದಿದ್ದೀನಿ, ಲೆಕ್ಕ ಹಾಕೊಳ್ಳಿ. 40,000 ರೂಪಾಯಿವರೆಗೂ ತರೋಣ ಅಂತ ಹೋದೋನು, ಹಂಗೆ. ಅಮಾವಾಸ್ಯೆ ಅದು ಆಷಾಢದ ಎಫೆಕ್ಟು ಎಲ್ಲ ಕಡೆ ಹೊಡಿತೈತೆ, ನನಗೆ ಮಾತ್ರ ಹಾಕೊಂಡು ಪೆಡ್ತೈತೆ, ಅದಂತೂ ಗ್ಯಾರಂಟಿ. ಎಲ್ಲಿ ಗುರು? ತೋರ್ಸು ಗುರು, ತೋರ್ಸು ಗುರು. ಎಲ್ಲಿ ಅಂತ ಏನು ಹೇಳೋಕ್ಕಾಗಲ್ಲ, ಎಲ್ಲ ಕಡೆನೂ ಗುಮ್ತೈತೆ, ಏನು ಮಾಡೋಕ್ಕಾಗಲ್ಲ ಅವೆಲ್ಲ. ಇಟ್ ಹ್ಯಾಪೆನ್ಸ್. ನೋಡು ಮರಿಯಾ, ಯಾವುದೋ ಗಾಡಿ ಬೇರೆ ಕೆಟ್ಟೋಗದೆ ಇದೇ ಟೈಮ್ಗೆ, ಏನು ಮಾಡೋಕ್ಕಾಗಲ್ಲ. ಬ್ರೋ ಯಮ ಬಂದಂಗೆ ಬರ್ತಾವ, ಒಂದು ಲಾರಿ ಒಂದು ನೋಡ್ರಿ. ಈ ಟ್ರಾಫಿಕ್ ಎಲ್ಲ ಮುಗಿದು ನಾವು ಮುಂದೆ ಸಿಗ್ತೀವಿ, ಯಾಕಂದರೆ ನಾವು ಒಂದು ಸ್ವಲ್ಪ ಮೈಂಡ್ ಫ್ರೆಶ್ ಮಾಡ್ಕೊತೀವಿ ಹಾಡು ಕೇಳಿ. ಸೊ ಬಾಯ್ 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 ಬಾಯ್, ಸಿಗೋಣ. ತಂದಿದ ತಕ್ಷಣ ಗಂಡನ ಯೋಗಕ್ಷೇಮ ಕೇಳ್ತಿಲ್ಲ, ಆಗಲೇ ಬಿಸ್ತಾಳೆ. ಏನು ತಂದಿದ್ಯಾ, ಏನು ಬಟ್ಟೆ ತಂದಿದ್ಯಾ ಅಂತ. ಎಲ್ಲಿ ಸ್ಟಾಕ್ ಹೋಯ್ತೀನಿ ಅಂದ್ಬಿಟ್ಟು ಬರೀ ಇಷ್ಟೇ ಹೊತ್ಕೊಂಡ್ಬಂದಿದ್ದೆ. ಹೇಳಿಲ್ವಾ ಸ್ಟಾಕಲ್ಲಿ ಚೆನ್ನಾಗಿರಲಿಲ್ಲ ಅಂತ? ನಾನೇನು ಮಾಡಲಿ ಸ್ಟಾಕ್ ಚೆನ್ನಾಗಿಲ್ದಿರೋದಕ್ಕೆ? ಮೊದಲು ಸ್ಟಾಕು ಅಂತ ಅಂದರೆ ಇಷ್ಟಿಷ್ಟು ಬರ್ತಿದ್ದೋ ನಮ್ಮ ಮನೆಗೆ, ಇವಾಗ ಇಷ್ಟಿಷ್ಟು ಬಂದಿದೆ. ಒಳ್ಳೆ ಮನೆಗೆ ಸ್ಟಾಕ್ ಇಟ್ಕೊಬೋದಾಗಿತ್ತು. ಏನು ಮಾಡೋದು, ಸ್ಟಾಕ್ ಇರಲಿಲ್ಲವೇ ಅಲ್ಲಿ. ಕೈಸ್ ಇದೊಂದು ವೆಸ್ಟರ್ನಲ್ಲಿ ಹಾಕಿದ್ದೀವಿ. ಇದು ಪ್ಯಾಂಟ್ ಬರುತ್ತಾ? ಪ್ಯಾಂಟ್ ಇಲ್ಲ, ಇದೊಂದು ಕಾರ್ಡ್ ಸೆಟ್ ಲೈಕ್ ಈ ಥರ ಬರುತ್ತೆ. ಓಪನ್ ಮಾಡಿ ತೋರಿಸು, ಕ್ಲಾತ್ ಹೆಂಗಿದತ್ತು ಈಗ ಮಾಡಿ ತೋರಿಸು. ಪಾಪ ಇಲ್ಲ, ಆಮೇಲೆ ಪಾಪ ಬಂದರೆ ಹಿಂಸೆ ಆಗಂತೆ. ಈಗ ಕತ್ರಿ ತರಕ್ಕೂ ನನಗೆ ಹೇಳ್ತಾಳೆ. ಎಲ್ಲೈತಿ ಕತ್ರಿ? ಗೈಸ್ ಎಲ್ಲೋ ಕಲರ್ ಇಷ್ಟ ಆಗುತ್ತಾ? ಹೆಂಗೆ ಎಲ್ಲ ತಂದಿರಲಿಲ್ಲ ತಾನೇ, ನಾವೆಲ್ಲ ತಂದಿದ್ವಿ. ಅದೆಲ್ಲ ಖಾಲಿ ಆಗ್ಬಿಟ್ಟವೆ, ಎಲ್ಲ ಯಾವುದು ಇಲ್ಲ. ಫಾಸ್ಟ್ ಮೂವಿಂಗು ಗೈಸ್ ಈ ಡ್ರೆಸ್. ಲೈಕ್ ಈ ಥರ ಬರುತ್ತೆ, ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ಥರ. ಸೇಮ್ ಕ್ಲಾತಾ ನಾವು ತಂದಿರೋ ಥರನ ಕ್ಲಾತು? ಸಿಮಿಲರ್ ಐತೆ ಬಿಡು, ಕ್ಲಾತ್ ಸಿಮಿಲರ್ ಐತೆ. ಯಾರಿಗಾರ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ DM ಮಾಡಿ. ಅಂಬ್ರಲ್ಲೇ ನಾನೇ ನೋಡಿಲ್ಲ ನಮ್ಮ ಅಂಗಡಿಲಿ ಎಷ್ಟು ಬಟ್ಟೆ ಹೋಗ್ಬೇಕು. ಇದು ಅಂಬ್ರೆಲಾ ಕಟ್ಟು. ಓಕೆನಾ? ಚೆನ್ನಾಗಿದೆಯಾ? ಚೆನ್ನಾಗಿದೆಯಾ? ಎಕ್ಸೆಲ್ ಸೈಜ್ ಇದು. ಅಲ್ಲಿ ಮೇಲೆ ಗೊತ್ತೀನಿ ಗೈಸ್, ಇನ್ನೂ ತಂದು 2 ನಿಮಿಷ ಆಗಿಲ್ಲ, ಆಗಲೇ ಈಗ ಇದು ನನಗೆ ಬೇಕು ಅಂತ ಹಿಂಸೆ ಕೊಡ್ತಾರೆ. ಫಸ್ಟ್ ನಾವು ಹಾಕೊಂಡು ಚೆನ್ನಾಗಿರ್ಬೇಕು, ಆವಾಗ ಕಸ್ಟಮರ್ ಬರ್ತಾರೆ ನೀವು ಹಾಕೊಳ್ಳೋ ಡ್ರೆಸ್ ಚೆನ್ನಾಗೈತೆ ಅಂತ. ಇದು ನಾನು ಹಾಕೊಂಡು ಪ್ಲೀಸ್.
ಒಂದೊಂದು ವಿಡಿಯೋಗೂ ಒಂದೊಂದು ಬಟ್ಟೆ ಕೊಟ್ಬಿಡು. ಫ್ರೆಶ್ ಅಪ್ ಆಗ್ಬಿಟ್ಟು ಬಂದೆ ಈಗ. ಆದರೂ ಬಿಡ್ತಾ ಇಲ್ಲ ನನ್ನ ಹೆಂಡತಿ. ಈಗ ಒಂದು ವೀಡಿಯೋ ಮಾಡೇ ಬಿಡೋಣ. ಅದು ಡೆನಿಮ್ ಶರ್ಟ್ ಹಾಕೊತಾಳಂತೆ. ಈಗ ಡೆನಿಮ್ ಸ್ಕರ್ಟ್ ಮತ್ತು ಟೀ ಶರ್ಟ್ ಹಾಕೊಂಡು ಬರ್ತೀನಿ, ಮಾಡೋಣ ಅಂತ ಅಂದಿದ್ದಾಳೆ. ಓಕೆ ಅಂತ ನಾನು ಗ್ರೀನ್ ಸಿಂಗಲ್ ಕೊಟ್ಟಿದ್ದೀನಿ. ಒಂದು 5 ಮಿನಿಟ್ಸ್. ವೆಲ್ಕಮ್ ಟು ಯಾರ್ ಕಲೆಕ್ಷನ್. ಈ ತರ ಡೆನಿಮ್ಸ್ ಡ್ರೆಸ್ ನ ತುಂಬಾ ಜನ ಕೇಳ್ತಿದ್ರಿ, ತರ್ಸ್ಕೊಡಿ ಅಂತ. ಫೈನಲಿ ಸ್ಟಾಕ್ ಬಂದಿದೆ. ಬೆಸ್ಟ್ ಕ್ವಾಲಿಟಿಲಿ ಆಷಾಢ ಆಫರ್ ಅಂತ ಜಸ್ಟ್ 550ಗೆ ಕೊಡ್ತಾ ಇದೀವಿ. ಸೈಜ್ ಬಂದು M to XXL ವರೆಗೂ ಸಿಗುತ್ತೆ. ಫಾರ್ ಮೋರ್ ಕಲೆಕ್ಷನ್ ವಿಸಿಟ್ ಯಾರ್ ಕಲೆಕ್ಷನ್. ನಮ್ಮ ಶಾಪ್ ಲೊಕೇಟ್ ಆಗಿರೋದು ಬಂದು BTCC ಬ್ಯಾಂಕ್ ನಿಯರ್ ನೇತಾಜಿ ಸ್ಕೂಲ್, ಕನಕಪುರ. A few moments later. ಬರ ಇಲ್ಲಿ. ಬರೀ 3 ಹೊತ್ತು ಮೊಬೈಲ್ ನೋಡ್ಕೊಂಡು ಕುತ್ಕೊಳ್ಳೋದೇ ಆಗೋಯ್ತು ಅನ್ನೋ ನಿಂದು. ಬರ ಇಲ್ಲಿ. ಆನ್ ಮಾಡ್ತಿದ್ದೆ ಬೆಳಗ್ಗೆಯಿಂದ. ಏನು ಮಾಡ್ತಿದ್ದೆ ಬೆಳಗ್ಗೆಯಿಂದ? ಹೋಯ್ ಹೋಗಿ ಅಡುಗೆ ಮಾಡೋಕೆ ಹೋಗಿ. ಇಲ್ಲ ನಡಿ, ಏನಾರು ಕೊಡಿಸ್ ನಡಿ. 300 ರೂಪಾಯಿ ನಿನ್ನ ಹತ್ರನೇ ಇದೆ. ಗೈಸ್ ನೋಡಿ, ನನ್ನ ಹೆಂಡ್ತಿ ನಾನೇನೋ ಮಾತಾಡ್ತಿದ್ರೆ ಅವಳೇನೋ ಮಾತಾಡ್ತಾಳೆ. ಹಿಂಗೆ ನಿಮ್ಮ ಒಂದು ಏನೋ ಮಗನೇ ಇದು. ಇವಳು ನೋಡಿ ನನ್ನ ಮಗಳು. ಇಲ್ಲಿ ನೋಡಿ, ಅವಳೆ ಮೂಗು ಪರ್ಚ್ಕೊಂಡ್ಬಿಟ್ಟವಳೆ. ಏಯ್ ಬರೈತಿದೆ. ಮೂಗು ಎಲ್ಲಿ ಪರ್ಚ್ಕೊಂಡೆ? ಎಲ್ಲಿ ಪರ್ಚ್ಕೊಂಡು? ಓಯ್ ಮೂಗು ಎಲ್ಲಿ ಪರ್ಚ್ಕೊಂಡೆ? ಎಲ್ಲಿ ಪರ್ಚ್ಕೊಂಡು? ಎಲ್ಲಿ ಪರ್ಚ್ಕೊಂಡೆ? ನೋಡಿ ನೋಡಿ ಹೆಂಗೋಯ್ತಲ್ಲ ನಡ್ಕೊಂಡು. ಚಿಚ್ಚೋ ಬಾರ ಇಲ್ಲಿ. ನಾನು ಕಟ್ಟಿರೋದು ಚೀಚು ಅಂತ. ಈಗ ದೇವ್ರ ಹೆಸರು ನಾವು ಕಟ್ಟಿಲ್ಲ. ಈಗ ನಾವೇ ಒಂದು ನಾಮಕರಣ ಮಾಡಬೇಕು. ಹೆಸರು ದೇವ್ರ ಹೆಸರು ಏನು ಮಾಡ್ತೀಯ? ನಮ್ಮನೆ ಮಾದಪ್ಪ, ನಮ್ಮನೆ ದೇವರು ಮಾದೇವಿ ಆಯ್ತಾ ಮಗಳೇ? ಮಾದೇವಿ. ಗೈಸ್, ನಾವು ಒಂದು ಹೆಸರು ಸೆಲೆಕ್ಟ್ ಮಾಡಿ ಇಕ್ಕಿದ್ದೀವಿ. ಅದನ್ನ ಈಗಲೇ ರಿವೀಲ್ ಮಾಡಲ್ಲ ನಾವು. ಅದ್ರ ಮೇಲೆ ಯಾವಾಗ ಮಾಡಿದ್ಯಾ? ಉಗಿರಿ ಕ್ಯಾಕ್ರಿಸಿ ಮೊಕ್ಕೆ ಬಂಗಾರ. ಕ್ಲಾಪ್ಸ್ ಕ್ಲಾಪ್ಸ್ ಬಂಗಾರ. ಕ್ಲಾಪ್ಸ್. ರಾಮ್ ರಾಮ್ ಜೈ ಜೈ ರಾಮ್. ಕ್ಲಾಪ್ಸ್ ಮೇಡಮ್. ಕ್ಲಾಪ್ಸ್. ಓ ಕ್ಲಾಪ್. ನೋಡಿದ್ರ ಗೈಸ್ ನನ್ನ ಮಗಳು ಹೆಂಗೆ ಕ್ಲಾಪ್ ಹೊಡಿತಾಳೆ ಅಂತ. ಪಾಪ 1 more time ಪ್ಲೀಸ್. ನೋಡಿ 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 ಹೆಂಗೆ ಮಾಡ್ತಾಳೆ ನನ್ನ ಮಗಳು. ಗೈಸ್ ಇವತ್ತಂತೂ ಶಾಪ್ಗೆ ಹೋಗೋಕ್ಕಾಗಲಿಲ್ಲ. ನಾಳೆ ಹೋಗಲೇಬೇಕು. ನಾಳೆಯಿಂದ ಸೀರಿಯಸ್ ಆಗಿ ನಾನು ಆ ಶಾಪಲ್ಲೇ ಕೂತ್ಕೊಬೇಕು. ಅದಕ್ಕೆಲ್ಲ ನೀವು ಸಪೋರ್ಟ್ ಮಾಡಬೇಕು. ಆಚೆ ಹೋದ್ರೇ ಕಂಟೆಂಟ್ ಸಿಗೋದು ನನಗೆ. ಆಚೆ ಹೋಗಿಲ್ಲ, ಅಂಗಡಿಯಲ್ಲೇ ಕೂತ್ಕೊಂಡಿದ್ದೆ, ಕಂಟೆಂಟ್ ಅಂತೂ ಸಿಗಲ್ಲ. ಏನು ಮಾಡೋದು ಒಂದು ಅರ್ಥ ಆಗ್ತಾಯಿಲ್ಲ. ನನಗಂತೂ ಹುಚ್ಚಿಡ್ದಂಗೆ ಆಗ್ತೈತೆ. ನೀನು ಡೈಲಿ ಒಂದೊಂದು ಡ್ರೆಸ್ ಇಟ್ಕೊಂಡು ತೋರಿಸ್ಬಿಟ್ರೆ ಸಾಕು, ಅದೇ ಕಂಟೆಂಟು. ನಿಮ್ಮ ಮಕ್ಕಷ್ಟು ಆಳ್ಬಿಡು. ಅವಳು ನಡೀತಾಳೆ. ಅವಳು ಯಾರ ಮಗಳು? ಅವಳು ಒನ್ ಆ್ಯಂಡ್ ಓನ್ಲಿ ಯಶು ಮಗಳು. ಸರಿ, ಈಗ 300 ರೂಪಾಯಿ ನಿನ್ನ ಹತ್ರ ಅದೇ. ನಾನೊಂದು 200 ರೂಪಾಯಿ ಹಾಕ್ತೀನಿ. ನಡಿ ಎದ್ದು ಕೊಡಿಸು, ಏನಾರ ಕೊಡಿಸ್ ನಡಿ. 500 ರೂಪಾಯಿಗೆ 3/4 kg ಬಾಡ್ ಬರ್ತದೆ. 500 ರೂಪಾಯಿ 3/4 kg ಬಾಡಿರಲಿ. ಈಗ ಮುಚ್ಕೊಂಡು ಏನಾರ ಕೊಡಿಸ್ ನಡಿ ಅಲ್ಲಿ. ಗೈಸ್, ಇದನ್ನ ತೊಗೊಳಕ್ಕಾಗುತ್ತೆ. ಫೋನ್ಪೇ ಮಾಡಿ ಶೂ ಬಂದ್ಬಿಟ್ಟೈತೆ, ನಾನು ಕ್ಯಾಶ್ ಎತ್ಕೊ ಬರಲಿಲ್ಲ ಅಂತ ಅಂದ್ಬಿಟ್ಟು ನಾಟಕ ಮಾಡ್ಬಿಟ್ಟು ಇಸ್ಕೊಂಡ್ಬಿಟ್ಲು. ಈಗ ನನಗೆ ಗೊತ್ತಿಲ್ಲ. ಆ ಬಾಟ್ಲಿ ಆ ಕಡೆ ಇಕ್ಕು. ಎಂಥ ಸೋಂಬೇರಿ ಅಂದರೆ ಆ ಬಾಟ್ಲು ಬೆಳಗ್ಗೆಯಿಂದ ಅಲ್ಲೇ ಬಿದ್ದೈತೆ.